ಇವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕ್ಯಾಬೇಜ್ ದೋಸೆಯನ್ನು ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಲೋಟ ಆಗುವಷ್ಟು ನಾನು ದೋಸೆ ಅಕ್ಕಿಯನ್ನು ನಾನಿಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ನೆನೆಯೋದಕ್ಕೆ ಇಡಿ. ಇವಾಗ ಮಸಾಲೆಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮೆಣಸನ್ನು ನಾವಿಲ್ಲಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಅಂತ ಇಲ್ಲ, ಹಾಗೇ ಯೂಸ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಹಿಂಗನ್ನು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಮಸಾಲೆ ರುಬ್ಕೊಳ್ಳೋ ತನಕ ನಾನಿಲ್ಲಿ ಕ್ಯಾಬೇಜನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿಯನ್ನು ಸಹ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಗ ರುಬ್ಕೊಂಡು ಬಂದಂತಹ ಮಸಾಲೆಗೆ ನಾವಿಲ್ಲಿ ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ನೀರನ್ನು ಬಸಿಬಿಟ್ಟು ಈ ಅಕ್ಕಿಯನ್ನು ಮಸಾಲೆಗೆ ಹಾಕಿ ತರಿಯಾಗಿ ರುಬ್ಕೊಂಡು ಬರಬೇಕು. ನುಣ್ಣಗೆ ರುಬ್ಬೋದೇನು ಬೇಡ, ಸ್ವಲ್ಪ ತರಿಯಾಗಿರೋ ಥರ ರುಬ್ಕೊಂಡು ಬನ್ನಿ. ಇವಾಗ ನೀವಿಲ್ಲಿ ನೀರು ಹಾಕೋದೇನು ಬೇಡ, ಹಾಗೆ ರುಬ್ಕೊಬರ್ಬೋದು. ತುಂಬ ಕಷ್ಟ ಆಗ್ತಿದೆ ರುಬ್ಬೋದಕ್ಕೆ ಅಂದರೆ ಬೇಕಾದರೆ 1 ಚಮಚ 2 ಚಮಚ ನೀರನ್ನು ಹಾಕೋಬೋದು. ಇವಾಗ ರುಬ್ಕೊಂಡು ಬಂದಂತಹ ಮಸಾಲೆಯನ್ನು ನಾನು ಕ್ಯಾಬೇಜ್ ಮತ್ತು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ರೀತಿಯ ದೋಸೆಯನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಒಂದು ಸ್ವೀಟು, ಇನ್ನೊಂದು ಸ್ಪೈಸಿಯಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಮಸಾಲೆ ಏನಿದೆ ಅದು ಸ್ವಲ್ಪ ಡ್ರೈ ಅನಿಸ್ತಾ ಇತ್ತು ನನಗೆ. ಸೊ ಅದರಿಂದ ನಾನಿಲ್ಲಿ 1 ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಒಂದು 10 ರಿಂದ 15 ನಿಮಿಷ ನಾವು ಇದನ್ನು ಸೈಡಿಗೆ ಇಡಬೇಕು. ನಾನು ಹೇಳಿದ ರೀತಿ 2 ರೀತಿಯ ದೋಸೆ ಮಾಡಿ ತೋರಿಸ್ತಿರೋದ್ರಿಂದ ನಾನು ಇದರಲ್ಲೇ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟು 2 ರೀತಿಯ ದೋಸೆನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಇದನ್ನು ಮುಚ್ಚಿಡ್ತಾ ಇದ್ದೇನೆ. ಇವಾಗ ಇದೊಂದು 10-15 ನಿಮಿಷ ಆಗಿದೆ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ದೋಸೆ ಬ್ಯಾಟರ್ ಏನಿದೆ ಇದರಲ್ಲೇ ನಾನು ಸ್ವಲ್ಪ ದೋಸೆ ಬ್ಯಾಟರನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈ ಮಸಾಲೆಯನ್ನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೇನೆ. ಇದಕ್ಕೆ ಇದು ಬಂದು ಸ್ವಲ್ಪ ಸ್ವೀಟು. ಇದು ನನ್ನ ಮಗಳಿಗೋಸ್ಕರ ನಾನು ಮಾಡ್ತಾ ಇರೋದು. ಅವಳು ಖಾರ ತುಂಬ ತಿನ್ನೋದಿಲ್ಲ. ಸೊ ಅದರಿಂದ ಇದಕ್ಕೆ ಬೆಲ್ಲವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲವನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಇದು ಸ್ವಲ್ಪ ಸ್ಪೈಸಿ, ಸ್ವಲ್ಪ ಸ್ವೀಟಾಗಿ ಬರುತ್ತೆ, ತುಂಬ ರುಚಿನೂ ಆಗಿರುತ್ತೆ. ಇದು ನಮ್ಮನೇಲಿ ತುಂಬ ಸ್ವೀಟ್ ದೋಸೆನೂ ತಿನ್ನೋದಿಲ್ಲ. ಸೊ ಅದರಿಂದ ನಾನು 2 ರೀತಿಯಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಖಾರ ಇದೆ, ಒಂದು ಸ್ವೀಟ್ ಇದೆ. ಇವಾಗ ನಾನು ಖಾರ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ದೋಸೆ ತವ ಏನಿದೆ ಅದನ್ನು ಗ್ಯಾಸ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ತವ ಸ್ವಲ್ಪ ಬಿಸಿಯಾಗಿದೆ. ಫ್ಲೇಮ್ ಬಂದು ಲೋವಲ್ಲೇ ಇಟ್ಕೊಳ್ಳಿ. ಲೋವಲ್ಲಿ ಇಟ್ಕೊಂಡು 1 ಸೌಟ್ ಕ್ಯಾಬೇಜ್ ದೋಸೆ ಹಿಟ್ಟನ್ನು ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ತುಂಬ ದೊಡ್ಡ ದೋಸೆ ಆ ರೀತಿ ಮಾಡಬೇಡಿ. ಇದು ಸ್ವಲ್ಪ ಚಿಕ್ಕ ದೋಸೆನೇ ಆಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಊಟಕ್ಕೆ ಇಲ್ಲ ಸ್ನ್ಯಾಕ್ಸಿಗೆ ತುಂಬಾ ರುಚಿಕರವಾಗಿರುತ್ತೆ ಈ ದೋಸೆ. ಇವಾಗ ಇದ್ರ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಬಿಟ್ಟು ನಾನು ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ತಿರುಚಿ ಹಾಕ್ಕೊಳ್ಬೇಕು. 2 ಕಡೆಯೂ ಚೆನ್ನಾಗಿ ಬೆಂದರೆ ಆಯಿತು. ತುಂಬ ಕ್ರಿಸ್ಪಿ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ ಈ ದೋಸೆ. ಇವಾಗ ಇದು ಸ್ಪೈಸಿ ದೋಸೆ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತ. ಇವಾಗ ಕ್ಯಾಬೇಜ್ ಸ್ಪೈಸಿ ದೋಸೆ ರೆಡಿಯಾಗಿದೆ. ನಾನು ಇವಾಗ ಸ್ವೀಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಬೆಲ್ಲ ಹಾಕಿದ್ದಂತಹ ಬ್ಯಾಟರ್ನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಫ್ಲೇಮ್ ಬಂದು ಲೋವಲ್ಲೇ ಇಟ್ಕೊಳ್ಳಿ. ಇದು ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬಹುದು. ಸೊ ಅದರಿಂದ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ನಾನಿಲ್ಲಿ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನಾನಿವಾಗ ಇದನ್ನು ತಿರುಚಿ ಹಾಕ್ಕೊಳ್ತಾ ಇದ್ದೇನೆ. ಈ ಬೆಲ್ಲ ಹಾಕಿರೋ ದೋಸೆ ಸಹ ತುಂಬಾ ರುಚಿಕರವಾಗಿರುತ್ತೆ. ಕೆಲವೊಬ್ಬರಿಗೆ ಬೆಲ್ಲ ಹಾಕೋದು ಇಷ್ಟ ಇರೋದಿಲ್ಲ. ಸೊ ಅದರಿಂದ ನಾನಿಲ್ಲಿ 2 ರೀತಿಯ ದೋಸೆಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಇನ್ನೊಂದು
ಸ್ವೀಟ್ ಆದಂತಹ ದೋಸೆಯನ್ನು ಮಾಡ್ತಾ ಇದ್ದೇನೆ. ಈ ದೋಸೆಗೆ ನೀವು ಆದಷ್ಟು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಟೇಸ್ಟ್ ತುಂಬಾ ರುಚಿಕರವಾಗಿರುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ. ಇವಾಗ ಏನು ಕ್ಯಾಬೇಜ್ ದೋಸೆ, ಸ್ವೀಟ್ ಆದಂಥ ಕ್ಯಾಬೇಜ್ ದೋಸೆ ರೆಡಿಯಾಗಿದೆ. ನೀವು ಸಹ ಈ ರೀತಿ ಒಂದು ಸಲ ಕ್ಯಾಬೇಜ್ ದೋಸೆಯನ್ನು ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.